ಅರಣ್ಯ ಇಲಾಖೆ ಅಧಿಕಾರಿಗಳು ಸುಳ್ಳು ಕಥೆಯನ್ನ ಕಟ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ನಮಗೆ. ಸ್ಥಳೀಯ ರೈತರಿಗೆ ಬೇಟೆಗಾರರು ಅನ್ನೋ ಪಟ್ಟ ಕಟ್ಟಿದ್ರ ಅರಣ್ಯ ಅಧಿಕಾರಿಗಳು? ನಿಜವಾದ ಬೇಟೆಗಾರರೇ ಆಗಿದ್ರೆ ಸ್ಥಳೀಯರಿಗೆ ಗೊತ್ತೇ ಇರುತ್ತೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಊರಿನವ್ರಿಗೆ ಗೊತ್ತಿರೋದಿಲ್ವಾ? ಸ್ಥಳೀಯರಿಗೆ ಗೊತ್ತೇ ಇರುತ್ತೆ ಅಲ್ಲಿ ಏನಾಗಿದೆ, ಏನು ಯಾರು ಏನು ಎತ್ತ ಅಂತ ಹೇಳಿ. ಈ ಮಟ್ಟಿಗೆ ಸಾರ್ವಜನಿಕರು ರೊಚ್ಚಿಗೇಳೋದು ಸಾಧ್ಯವೇ ಇರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಸತ್ತಿರೋ ರೈತರು, ಅದಕ್ಕೆ ರೊಚ್ಚಿಗೇಳ್ತಾ ಇದ್ದಾರೆ ಅವರು. ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ. ಬಡ ಕುಟುಂಬದ ರೈತರವರು. ಬೇಟೆಗಾರರೇ ಆಗಿದ್ರೆ ಹೋಗ್ಲಿ ಬಿಡುವಂತ ರೈತರು ಸುಮ್ಮನೆ ಇರ್ತಿದ್ರು. ಆದರೆ ಶಾಗ್ಯ ವಿಚಾರದಲ್ಲಿ ಯಾರು ಕೂಡ ಸುಮ್ಮನೆ ಕೂತಿಲ್ಲ, ಅಲ್ಲಿ ಹೋರಾಡ್ತಾ ಇದ್ದಾರೆ. ನಿನ್ನೆಯಿಂದ ಅಹೋರಾತ್ರಿ ರೈತರು ಸ್ಥಳೀಯರು ಹೋರಾಟ ಮಾಡ್ತಾ ಇದ್ದಾರೆ. ಸಮಾಜಘಾತುಕ ಶಕ್ತಿಗಳನ್ನ ಯಾವ ಸಮಾಜವೂ ಬೆಂಬಲಿಸೋದಿಲ್ಲ ವೀಕ್ಷಕರೇ. ಅಲ್ಲಿ ಬೆಂಬಲಿಸ್ತಾ ಇದ್ದಾರೆ ಜನರು ಅಂತ ಹೇಳಿದ್ರೆ ಅಲ್ಲಿ ಸಮಾಜಘಾತುಕರಲ್ಲ ಅವರು ಅಂತ, ರೈತರವರು. ಈ ಕೇಸಲ್ಲಿ ಇಡೀ ಸಮಾಜವೇ ಹತ್ಯೆ ಆದವರ ಪರ ನಿಂತಿದೆ. ಅಂದ್ರೆ ಅವ್ರು ನಿಜವಾಗಲೂ ಏನು ಕೆಲಸ ಮಾಡ್ತಾ ಇದ್ರು ಅನ್ನೋದು ಜನಗಳಿಗೆ ಗೊತ್ತಿದೆ. ಪೊಲೀಸರಿಂದ ಏಟು ತಿಂದರೂ ಕೂಡ ಜಗತಾ ಇಲ್ಲ ಹೋರಾಟಗಾರರು. ನಿನ್ನೆಯಿಂದಲೂ ಕೂಡ ಎಂಥದ್ದೇ ಸಂದರ್ಭ ಎದುರಾದರೂ ಕೂಡ ಹಿಂದೆ ಸರಿತಾ ಇಲ್ಲ. ನ್ಯಾಯಕ್ಕಾಗಿ ಹೋರಾಡ್ತಿರೋ ರೈತರ ಪರ ಸಂಪೂರ್ಣ ನ್ಯೂಸ್ ನಿಂತಿದೆ ವೀಕ್ಷಕರೇ. ಇವತ್ತು ಬಿಡೋದಿಲ್ಲ, ಅವರಿಗೆ ನ್ಯಾಯ ಸಿಗೋವರೆಗೂ ನಾವು ವರದಿಯನ್ನ ಮಾಡ್ತಾನೆ ಇರ್ತೀವಿ. ಸರ್ಕಾರ ಇದಕ್ಕೆ ಸೂಕ್ತ ಕ್ರಮವನ್ನ ವಹಿಸುವವರೆಗೂ ಬಿಡೋದಿಲ್ಲ. ಯಾವ ಕಾರಣಕ್ಕೂ ತನಿಖೆಯನ್ನ ಹಳ್ಳ ಹಿಡಿಯೋದಕ್ಕೆ ನಾವು ಬಿಡೋದಿಲ್ಲ. ಈ ತನಿಖೆ ಮುಚ್ಚಾಕೋದಕ್ಕೆ ಅಥವಾ ಬೇರೆ ರೀತಿಯಲ್ಲಿ ತಿರುಗೋದಕ್ಕೆ ನಾವು ಬಿಡೋದಿಲ್ಲ. ಸಂಪೂರ್ಣ ನ್ಯೂಸ್ ನಿರಂತರವಾಗಿ ರೈತರ ಜೊತೆ ಇರುತ್ತೆ, ಸತ್ತವರ ಕುಟುಂಬದ ಜೊತೆ ಇರುತ್ತೆ. ಸರ್ಕಾರ ಇದಕ್ಕೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು. ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸಬೇಕು. CBIಗೆ ವಹಿಸಲೇಬೇಕು. ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ತನಿಖಾ ತಂಡದಿಂದ ತನಿಖೆ ಆಗಬೇಕು. ಅಲ್ಲಿ ಏನಾಯ್ತು, ಏನೇನಾಗಿದೆ, ಹೇಗೆ ಶೂಟ್ ಮಾಡಿದ್ರು, ಅವೆಲ್ಲವೂ ಕೂಡ ಅಲ್ಲಿ ತನಿಖೆ ಆಗಬೇಕು. ತನಿಖೆ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಈ ಪ್ರಕರಣವನ್ನ ಹಳ್ಳ ಹಿಡಿಸುವ ಪ್ರಯತ್ನ ಆಗುತ್ತೆ. ಯಾಕೆ ನಾವು CBIಗೆ ವಹಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ಹೇಳಿದೆ ನಾನು. ಈ ಸ್ಥಳೀಯ ಸಂಸ್ಥೆಗಳಿಗೆ ಅಥವಾ ಪೊಲೀಸ್ ಇಲಾಖೆ ಇದರ ಬಗ್ಗೆ ತನಿಖೆಯನ್ನು ನಡೆಸಿದರೆ ಈ ಒಂದು ತನಿಖೆ ಪಾರದರ್ಶಕವಾಗಿರೋದಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೆಲ್ಲ ಶೂಟ್ ಮಾಡಿದ್ರಲ್ಲ ಅವರ ವಿರುದ್ಧ ಕರೆಕ್ಟಾಗಿ ತನಿಖೆ ಆಗೋದಿಲ್ಲ. ಇದು ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಪ್ರಕರಣವನ್ನು ಮುಚ್ಚಾಕುವ ಪ್ರಯತ್ನಗಳಾಗ್ತವೆ. ಇದನ್ನ ಅಲ್ಲಿಗೆ ಶಮನ ಮಾಡುವ ಪ್ರಯತ್ನಗಳಾಗ್ತವೆ. ಅದು ಆಗಬಾರದು. ಸತ್ತಿದ್ದಾರಲ್ಲ ಅವರಿಗೆ ನ್ಯಾಯ ಸಿಗಬೇಕು. ಆ ಕುಟುಂಬಕ್ಕೆ ಪರಿಹಾರ ಸಿಗಬೇಕು. ಅಲ್ಲರಿ ಅಧಿಕಾರಿಗಳು ಹೋಗಿ ನೀವು ಕಾರ್ಯಾಚರಣೆ ಮಾಡಿ ಅಂತ ಹೇಳಿ ಶೂಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಕೈಲಿ ಬಂದೂಕು ಕೊಟ್ಟಿದ್ದು ಅಥವಾ ಪಿಸ್ತೂಲ್ ಕೊಟ್ಟಿದ್ದು ಶೂಟ್ ಮಾಡಕ್ಕ ನಾನು ಹೇಳ್ತಾ ಇದ್ನಲ್ಲ, ಯಾರೋ ಒಬ್ಬ ಕಾಲಿಗೆ ಗುಂಡು ಹಾರಿಸಿ, ಒಬ್ಬ ಕಳ್ಳನನ್ನ ಹೇಳಿರಿ, ಕಾಲಿಗೆ ಗುಂಡು ಹಾರಿಸಿ ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳಿ ವರದಿ ಆಗುತ್ತೆ. ಕಾಲಿಗೆ ಗುಂಡು ಹಾರಿಸಿದ್ದು ಅಂತ ಆಗೋದು, ಎದೆಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಅಂತ ಹೇಳಿ ಆಗುತ್ತಾ? ನೀವು ಎದೆಗೆ ಹೊಡೆದ್ರಿ ಅಥವಾ ಆತ ಸಾಯುವ ಭಾಗಕ್ಕೆ ಹೊಡೆದಿರಿ ಅನ್ನೋದಾದ್ರೆ ಯಾಕ್ರಿ ನಿಮಗೆ ಟ್ರೈನ್ ಆಗಿಲ್ವಾ? ಒಬ್ಬನನ್ನ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ರಕ್ಷಣೆಗಾಗಿ, ನಿಮ್ಮ ಆತ್ಮರಕ್ಷಣೆಗಾಗಿ ನೀವು ಆತನಿಗೆ ಎಲ್ಲಿ ಶೂಟ್ ಮಾಡಬೇಕು ಅಂತೇಳಿ ನಿಮಗೆ ಟ್ರೈನ್ ಆಗಿರುತ್ತೆ. ನಾನು ಒಂದನ್ನು ಒಪ್ಕೊಳ್ತೀನಿ, ಒಂದು ಶೂಟ್ ಮಾಡಿದ್ರಿ, ಒಬ್ಬ ಡೆತ್ ಆದ, ಮಿಸ್ಫೈರ್ ಆಯಿತು, ಅದನ್ನು ಒಪ್ಕೊಳ್ಬಹುದು. ಲಾಸ್ಟ್ ಸಂದರ್ಭದಲ್ಲಿ ಒಪ್ಕೊಳ್ಬೋದು, ಅದನ್ನು ಒಪ್ಕೊಳ್ಬೋದು ಅಂತಂದ್ರೆ ಯಾರನ್ನು ಸಾಯಿಸೋದಕ್ಕೆ ಯಾರಿಗೂ ಅವಕಾಶಗಳಿಲ್ಲ. ಬಟ್ ಮೂರು ಹೇಗೆ ಸಾಧ್ಯ? ಬೇಕಂತ ಮಾಡಿದ್ರ? ನಿಮಗೂ ಅವರಿಗೆ ಏನಾದರೂ ವೈಮನಸ್ಸಿತ್ತ? ಯಾಕಂತ ಹೇಳಿದ್ರೆ ಸ್ಥಳೀಯರು ಹೇಳ್ತಾ ಇರೋದು ನಾವಲ್ಲ, ಇದು ಸ್ಥಳೀಯರು ಹೇಳ್ತಾ ಇದ್ದಾರೆ. ಏನೋ ಹಫ್ತಾ ಇತ್ತಂತೆ ನಿಮ್ಮ ಅವರ ಮಧ್ಯೆ, ಹಫ್ತವನ್ನ ಕೊಟ್ಟಿಲ್ಲ ಅಂಥೇಳಿ ಶೂಟ್ ಮಾಡಿದ್ದೀರಿ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳು ಸ್ಥಳೀಯರು ಹೇಳ್ತಾ ಇರೋದು. ಸ್ಥಳೀಯರ ಆಕ್ರೋಶ ಇವಾಗ ಇದು ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು. ಈ ಕೇಸ್ CBIಗೆ ವರ್ಗಾವಣೆ ಆಗಬೇಕು. CBIಯಿಂದ ಉನ್ನತ ತನಿಖೆ ಆಗಬೇಕು. ಆವಾಗಲೇ ಇದಕ್ಕೊಂದು ನ್ಯಾಯ ಅಂತ ಸಿಗೋದು. ಚಾಮರಾಜನಗರದಲ್ಲಿ ಭುಗಿಲೆದ್ದಿದೆ ರೈತರ ಆಕ್ರೋಶ. ವೀಕ್ಷಕರೇ ನೋಡಿ, ಯಾರು ಸಮಾಜಘಾತುಕರೇ ಅವರಾಗಿದ್ರೆ ರೈತರು ಯಾಕ್ರಿ ಅವ್ರ ಹಿಂದೆ ನಿಂತ್ಕೊಂತಾರೆ ಅಲ್ವಾ?
ಜನಗಳ ಹುತ್ರ ಯಾರ್ಯಾರನ್ನು ಬೆಂಬಲಿಸುವುದಕ್ಕೆ ಎಲ್ಲ ಕೆಲಸಗಳನ್ನ ಬಿಟ್ಟು ಶಾಗೆ ಎನ್ಕೌಂಟರ್ ಖಂಡಿಸಿ ಭಾರಿ ಪ್ರತಿಭಟನೆ ನಡೀತಾ ಇದೆ ವೀಕ್ಷಕರೇ. ಗೃಹ ಸಚಿವ ಮತ್ತು ಅರಣ್ಯ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತು ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಮಾಯಕ ರೈತನನ್ನ ಸರ್ಕಾರ ಬಲಿ ಪಡೆದಿದೆ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹನೂರು ಠಾಣೆ ಮುಂದೆ ಸಾರ್ವಜನಿಕರಿಂದ ಭಾರಿ ಪ್ರತಿಭಟನೆ ನಡೀತಾ ಇದೆ. ಆಕ್ರೋಶ ಅದು. ಅವ್ರಿಗೆ ಗೊತ್ತು ಸತ್ತಿರೋದು ರೈತರೇ. ಫಾರೆಸ್ಟ್ ಆಫೀಸರ್ಗಳು ಕಟ್ಟುಕತೆ ಕಟ್ತಾ ಇದ್ದಾರೆ. ಜಿಂಕೆ ಮಾಂಸ ಇತ್ತು, ಮತ್ತೊಂದಿತ್ತು, ಹಂಚ್ಕೊಳ್ತಾ ಇದ್ರು. ನಾವು ಸರೆಂಡರ್ ಆಗಂದ್ವಿ, ಅವಾಗ ಅವ್ರು ಆಗಲಿಲ್ಲ, ನಾವು ಶೂಟ್ ಮಾಡಿದ್ವಿ ಅಂತ. ಪ್ರಾಣ ತೆಗೆಯೋದಕ್ಕೆ ಯಾರ್ರೀ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ತೆಗೆದಿರೋದು ಪ್ರಾಣ ನೀವು, ಮತ್ತೊಂದಲ್ಲ. ಒಂದು ಪ್ರಾಣವನ್ನೇ ತೆಗೆದ್ರಾ? ಹೋಗಿರೋದು 3 ಜೀವಗಳು. ಬೆಲೆ ಇಲ್ವಾ ಅವಕ್ಕೆ? ಕೈ ಅಲ್ಪಿಸ್ತಿಲ್ಲಿದೆ ಅಂದ ಮಾತ್ರಕ್ಕೆ ಯಾರು ಕಾಣ್ತಾರೋ ಅವ್ರಿಗೆ ಶೂಟ್ ಮಾಡೋಕೆ ಹೇಳಿದ್ರ? ಮೇಲಧಿಕಾರಿಗಳ ಪರ್ಮಿಷನ್ ಇತ್ತ ನಿಮ್ಮ ಹತ್ರ? ಕಾಡಲ್ಲಿ ಯಾರೇ ಇದ್ರು ಕೂಡ ಶೂಟ್ ಮಾಡಿ ಅಂತ. ಎಸ್ ವೀಕ್ಷಕರೇ, ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಈ ಖಾತೆಯನ್ನು ವಹಿಸಿಕೊಂಡು ಸ್ವಲ್ಪವೇ ದಿನ ಆಯಿತು, 1 ವಾರವೂ ಆಗ್ಲಿಕ್ಕಿಲ್ಲ ಇನ್ನು. ಅಷ್ಟರಲ್ಲೇ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅರಣ್ಯ ಅಧಿಕಾರಿಗಳು ಮಾಡಿರುವ ಎಡವಟ್ಟಿದು. ಅಲ್ಲಿ ನಿಜವಾಗಲೂ ಆಗಿದ್ದೇನು? ಹಾಗಾದ್ರೆ ಏನಾಯ್ತು? ಅಲ್ಲಿ ಏನಾಯ್ತು ಅಂತ ಜೋಸೆಫ್ ಅನ್ನೋ ವ್ಯಕ್ತಿ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾನೆ. ಅದನ್ನು ಒಪ್ಕೊಳ್ಬೇಕಲ್ವಾ? ಅದು ತನಿಖೆ ಆಗಬೇಕಲ್ವಾ? ಆತ ಹೇಳಿದ ನಿಜಾನ ಅಥವಾ ಇವ್ರು ಹೇಳ್ತಿರೋದು ನಿಜಾನ? ನೋಡಿ, ಇಲ್ಲಿ ಸರ್ಕಾರದಲ್ಲಿ ಗೊಂದಲ ಇದೆ. ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಕರೆಕ್ಟಾಗಿ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ಲ ಅಂತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರೊಟೆಸ್ಟ್ ನಡೀತಾ ಇದೆ, ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಹನೂರು ಚಾಮರಾಜನಗರದಲ್ಲಿ ನಿನ್ನೆಯಿಂದಲೂ ಕೂಡ ಇದೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಆಕ್ರೋಶವನ್ನು ಅವರು ಬೇಟೆಗಾರರೇ ಆಗಿದ್ರೆ ಇಷ್ಟ್ಯಾಕ್ರಿ ಬೆಂಬಲ ಸಿಗ್ತಾ ಇತ್ತು? ಸಮಾಜಘಾತುಕರೇ ಆಗಿದ್ರೆ ಇಷ್ಟೆಲ್ಲ ಯಾಕ್ರಿ ಬೆಂಬಲ ಸಿಗುತ್ತೆ? ಹುತ್ರ ಜನಗಳು, ಅಲ್ಲಿನ ರೈತರು ಹುತ್ರ ಯಾರ್ಯಾರನ್ನು ಬೆಂಬಲ ಕೊಡೋದಕ್ಕೆ? ಹೋಗ್ಲಿ ಬಿಡಪ್ಪ, ಬೇಟೆಗಾರರು, ಅವರು ಸಮಾಜಘಾತಕರು, ಅವರನ್ನ ಬೆಂಬಲ ಕೊಟ್ಟು ನಮಗೇನು ಅಂತ ಹೇಳಿ ಸುಮ್ಮನೆ ಇರ್ತಾ ಇದ್ರು. ಬಟ್ ನಿನ್ನೆಯಿಂದಲೂ ಕೂಡ ಅದಕ್ಕೆ ಪರಿಹಾರ ಸಿಗಬೇಕು. ಯಾರು ಶೂಟ್ ಮಾಡಿದ್ರು ಆ ಅಧಿಕಾರಿಗಳ ರಾಜೀನಾಮೆ ಕೊಡಬೇಕು, ಅವರಿಗೆ ಶಿಕ್ಷೆ ಆಗಬೇಕು, ಕುಟುಂಬಸ್ಥರಿಗೆ ಪರಿಹಾರ ಕೊಡಬೇಕು. ಇವೆಲ್ಲವನ್ನ ಬೇಡಿಕೆ ಇಟ್ಟು ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲಿ.